ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ತಾಲೂಕಾ ಘಟಕದಿಂದ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ತಾಲೂಕು ಕಚೇರಿ ಎದುರು ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲಾಯಿತು. ಗ್ರಾಮ ಆಡಳಿತ ಅಧಿಕಾರಿಗಳು ಕೈಗೊಂಡ ಮುಷ್ಕರದಲ್ಲಿ ಮಹಾತ್ಮ ಗಾಂಧೀಜಿ ಮತ್ತು ಸಂವಿಧಾನ ಶಿಲ್ಪಿ ಡಾ ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ಹೋರಾಟ ಪ್ರಾರಂಭ ಮಾಡಲಾಯಿತು. ಕಂದಾಯ ಇಲಾಖೆ ಅಭಿವೃದ್ಧಿ ತಂತ್ರಾಂಶದಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾರೆ ಎಂದು ತಾಲೂಕಾ ಅಧ್ಯಕ್ಷರಾದ ಬಸವರಾಜು ವಿಷಾದವನ್ನು ವ್ಯಕ್ತಪಡಿಸಿದರು. ಮೊಬೈಲ್ ವೆಬ್ ಮೂಲಕ ಕರ್ತವ್ಯ ನಿರ್ವಹಿಸಲು ಇಲಾಖೆ ಒತ್ತಡ ಹೇರುತ್ತಿದೆ. ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್, ಲ್ಯಾಪ್ಟಾಪ್, ಅದಕ್ಕೆ ಪೂರಕವಾದ ಇಂಟರ್ನೆಟ್ ಮತ್ತು ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸುವಂತೆ ಒತ್ತಡ ಇರುತ್ತದೆ. ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಮುಖ್ಯವಾಗಿ ಮೂಲಭೂತ ಸೌಕರ್ಯ ವ್ಯವಸ್ಥೆ ನೀಡಿಲ್ಲ. ಗ್ರಾಮ ಅಧಿಕಾರಿಗಳು 30 ವರ್ಷ ಸೇವೆ ಸಲ್ಲಿಸಿದ್ರೂ ಪದೋನ್ನತಿ ಇಲ್ಲ. ರಾಜ್ಯ ಸರ್ಕಾರ ಎದುರಿರುವಂತಹ ಒತ್ತಡದಿಂದ ಕುಟುಂಬದೊಂದಿಗೆ ಸಮಯ ಕಳೆಯಲು ಸಾಧ್ಯವಾಗ್ತಿಲ್ಲ. ಇನ್ನು ಕುಟುಂಬದಲ್ಲೂ ಕೂಡ ಈ ವಿಚಾರವಾಗಿ ಹಲವು ಬಾರಿ ಕಿರಿಕಿರಿ ಉಂಟಾಗಿ ನೆಮ್ಮದಿಯ ಜೀವನವನ್ನೇ ಕಳೆದುಕೊಂಡಿದ್ದೇವೆ. ಸರ್ಕಾರದ ರೋಲ್ 6 ಅನ್ವಯದ 3 ವರ್ಷದ ಪತಿ ಪತ್ನಿ ಅಂತರ ಜಿಲ್ಲಾ ವರ್ಗಾವಣೆ ನಿಲ್ಲಿಸಿದ್ದಾರೆ. ಒಂದೇ ಬಾರಿ ಪ್ರಗತಿ ಕೇಳಿ ರಜಾ ದಿನಗಳಲ್ಲೂ ಕೂಡ ಕೆಲಸ ಮಾಡಿಸಿ ರಾತ್ರಿ ವೇಳೆ ಆನ್ಲೈನ್ ಸಭೆ ನಡೆಸಿ ಕೆಲವರನ್ನ ಅಮಾನತು ಕೂಡ ಮಾಡಿದ್ದಾರೆ. ಸರ್ಕಾರಿ ಜಾಗ ಗುರುತಿಸಲು ಬೆಟ್ಟ, ಗುಡ್ಡ, ಕೆರೆ, ಹಳ್ಳ, ಕಾಡು ಪ್ರಾಣಿಗಳು ಇರುವಂತಹ ಸ್ಥಳಗಳಿಗೂ ಹೋಗಬೇಕಾಗುತ್ತದೆ. ಇದರಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ಮಾನಸಿಕ ಒತ್ತಡ, ಖಿನ್ನತೆಗೆ ಒಳಗಾಗಿದ್ದಾರೆ. ಮುಷ್ಕರದ ವೇಳೆ ತಾಲೂಕಾ ದಂಡಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇನ್ನು ಮುಷ್ಕರಕ್ಕೆ ಸರ್ಕಾರಿ ನೌಕರರ ಸಂಘ ಮತ್ತು ಶಿಕ್ಷಕರು ಬೆಂಬಲ ಸೂಚಿಸಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದರು. ಮುಷ್ಕರದಲ್ಲಿ ತಾಲೂಕಿನ ಎಲ್ಲಾ ಗ್ರಾಮ ಆಡಳಿತ ಅಧಿಕಾರಿಗಳು ಪಾಲ್ಗೊಂಡು ಬೇಡಿಕೆ ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಗ್ರಾಮ ಆಡಳಿತ ಅಧಿಕಾರಿ, ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದಿಂದ ನಿರ್ದೇಶನದಂತೆ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಸಹಿತ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಮುಷ್ಕರಕ್ಕೆ ಕಾರಣ ಇಷ್ಟೇ, ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಏನು ಈಗ 21 ಆ್ಯಪ್ಗಳ ಮುಖಾಂತರ ಕೆಲಸ ಕೇಳ್ತಾ ಇದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಕೊಡದೇನೆ ಅಧಿಕ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಈ ಅಧಿಕ ಒತ್ತಡದಿಂದ ಕೆಲವು ಗ್ರಾಮ ಆಡಳಿತ ಅಧಿಕಾರಿಗಳು ಆತ್ಮಹತ್ಯೆಯನ್ನು ದಾರಿ ಹಿಡಿದು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ವೈಯಕ್ತಿಕ ರಾಜೀನಾಮೆಯನ್ನು ಸಲ್ಲಿಸಿರ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಇದುವರೆಗೂ ಕೂಡ ನಾವು ಅನೇಕ ಬೇಡಿಕೆಗಳನ್ನು ಕೊಟ್ಟರೂ ಈಡೇರಿಲ್ಲ. ಅತಿ ಮುಖ್ಯವಾಗಿ ನಮಗೆ ಆಫೀಸ್ ಇಲ್ಲ, ಮತ್ತು ಕೂತ್ಕೊಳ್ಳಿಕ್ಕೆ ಕುರ್ಚಿ ಮತ್ತು ಚೇರು ಯಾವುದೇ ರೀತಿಯ ವ್ಯವಸ್ಥೆಗಳಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಒಂದೇ ಹುದ್ದೆಯಲ್ಲಿ ನಾವು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ 25ರಿಂದ 30 ವರ್ಷ ಸೇವೆ ಸಲ್ಲಿಸಿದರೂ ಕೂಡ ಪದೋನ್ನತಿಯನ್ನು ಅಂದರೆ ಪ್ರಮೋಷನನ್ನು ಪಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದರ ಜೊತೆಗೆ ದಿನನಿತ್ಯ ಕೂಡ ಅಧಿಕ ಕೆಲಸದ ಒತ್ತಡ ಮತ್ತು ಮೇಲಧಿಕಾರಿಗಳು ವಿಡಿಯೋ ಕಾನ್ಫರೆನ್ಸ್ ಇರ್ಬೋದು, ವರ್ಚುವಲ್ ಸಭೆಗಳನ್ನು ಕೆಲಸದ ಅವಧಿ ಮುಗಿದ ನಂತರ ಕೂಡ ತೆಗೆದುಕೊಳ್ತಕ್ಕಂಥದ್ದು ಇರ್ಬೋದು. ಮತ್ತು ಅನೇಕ ಮಹಿಳಾ ಅಧಿಕಾರಿಗಳು ಈ ಒಂದು ಲ್ಯಾಂಡ್ ಬಿಟ್ ಅಂತ ಮೊಬೈಲ್ ಆ್ಯಪ್ ಏನಿದ್ದಾವೆ, ಆ ಲ್ಯಾಂಡ್ ಬಿಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಸಮಸ್ಯೆಗಳನ್ನು ಎದುರಿಸಿದ್ದಾರೆ. ಅದೇ ರೀತಿಯಾಗಿ ಮಾನಸಿಕವಾಗಿ ಒತ್ತಡದಲ್ಲಿದ್ದಾರೆ. ಕೆಲವರಿಗೆ ಸಾರ್ವಜನಿಕರಿಂದ ಹಲ್ಲೆ ಕೂಡ ಆಗಿದೆ. ಹಾಗೂ ರಜೆ ದಿನಗಳಲ್ಲಿ, ಅತಿ ಮುಖ್ಯವಾಗಿ ರಜೆ ದಿನಗಳಲ್ಲಿ ನಮಗೆ ಕೆಲಸಕ್ಕೆ ಮೆಮೋವನ್ನು ಹಾಕ್ಬಿಟ್ಟು ಕೆಲಸ ತೆಗೆದುಕೊಳ್ತಕ್ಕಂಥದ್ದು, ಈ ಎಲ್ಲ ರೀತಿಯಿಂದ ಮತ್ತು ನಮ್ಮ ಸರ್ವಿಸ್ಗಳಲ್ಲಿ ಏನು ಸರ್ಕಾರದಿಂದ ಆಗಾಗ್ಗೆ ಬರ್ತಕ್ಕಂಥ ಯಾವುದೇ ಕೂಡ ಬೆನಿಫಿಟ್ಗಳನ್ನು ಕೂಡ ನೀಡ್ತಾ ಇಲ್ಲ. ಈ ಎಲ್ಲ ಡಿಮ್ಯಾಂಡ್ಸನ್ನು ಇಟ್ಕೊಂಡು ನಾವು ಈ ದಿನ ಇಡೀ ರಾಜ್ಯಾದ್ಯಂತ ಕೇಂದ್ರ ಗ್ರಾಮ ಆಡಳಿತ ಅಧಿಕಾರಿಗಳ ನಿರ್ದೇಶನದಂತೆ ಇಡೀ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಸಹಿತ ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ನಮ್ಮ ಕಂದಾಯ ಇಲಾಖೆ ನೌಕರರು, ರಾಜ್ಯ ಸರ್ಕಾರಿ ನೌಕರರು ಸಹಿತ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತೇಳಿ ಇಷ್ಟಪಡ್ತೀನಿ. ಅದೇ ಹೌದು, ನಾವು ಮೊನ್ನೆ ಕಂದಾಯ ಸಚಿವರಲ್ಲಿ ಮತ್ತು ಮೊನ್ನೆ ಪ್ರಧಾನ ಕಾರ್ಯದರ್ಶಿಯವರಲ್ಲಿ ಪತ್ರ ಮುಖೇನ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದರಲ್ಲಿ ಅತಿ ತುರ್ತಾಗಿ ನಮಗೆ ಏನು ರಜೆ ದಿನಗಳಲ್ಲಿ ಕೆಲಸವನ್ನು ಕರಿತಕ್ಕಂಥದ್ದಿರ್ಬೋದು, ಈ ರೀತಿ ಅತಿ ಮುಖ್ಯ ಡಿಮ್ಯಾಂಡ್ಸನ್ನು ನಮಗೆ ತುರ್ತಾಗಿ ಏನು ಕೆಲವು ಬೀದರ್ನಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳನ್ನು ಈ ಆ್ಯಪ್ಗಳ ಕೆಲಸದಲ್ಲಿ ಪ್ರಗತಿ ಆಗಿಲ್ಲ ಅಂಥೇಳಿ ಅಮಾನತು ಮಾಡಿದ್ದಾರೆ. ಅದನ್ನು ಈ ಕೂಡಲೇ ರದ್ದುಪಡಿಸಿ ಅವ್ರನ್ನ ವಾಪಸ್ ಮರುನಿಯುಕ್ತಿಗೊಳಿಸ್ಕೊಡ್ಬೇಕಂತೇಳಿ ಕೂಡ ಕೇಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ಚಿತ್ರಣದಲ್ಲಿ ನೋಡ್ಬೋದು, ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಯಾವ ರೀತಿ ಕೆಲಸದ ಒತ್ತಡ ಇದೆ ಅಂತ. ಈ ಇಷ್ಟು ಆ್ಯಪ್ಗಳನ್ನು ನಾವು ಒಂದೇ ಬಾರಿಗೆ ಕೆಲಸವನ್ನು ಕೇಳ್ತಾ ಇದ್ದಾರೆ. ಹಂತವಾಗಿ ನಾವು ಕೆಲಸ ಕೊಟ್ಟರೆ ಮಾಡ್ತೀವಿ. ಇದು ಯಾವುದೇ ರೀತಿಯ ಸರ್ಕಾರದ ವಿರುದ್ಧ ನಾವು ಮುಷ್ಕರವನ್ನು ಮಾಡ್ತಾ ಇಲ್ಲ.
ನಮ್ಮ ಏನು ಬೇಡಿಕೆಗಳು ಮತ್ತು ಅಧಿಕ ಕೆಲಸದ ಒತ್ತಡದಿಂದ ಸಮಸ್ಯೆ ಆಗ್ತಿದೆ, ಒಂದು ನಿಟ್ಟಿನಲ್ಲಿ ನಾವು ಮುಷ್ಕರಕ್ಕೆ ಕರೆ ಕೊಡ್ತೀವಿ. ಇದು ಬೇಡಿಕೆಯವರೆಗೂ ಕೂಡ ನಾವು ಈ ಮುಷ್ಕರವನ್ನು ಕಂಟಿನ್ಯೂ ಮಾಡ್ತಾಯಿದ್ವಿ. ನಾಳೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಎಲ್ಲ ಗ್ರಾಮಾಡಳಿತಾಧಿಕಾರಿಗಳು ಮಾಡ್ತಾ ಇದ್ವಿ. ನಮಸ್ತೆ ಸರ್. ಬಿಟ್ಟಿದೆ ಆ್ಯಪ್ ಲ್ಯಾಂಡ್ ಬಿಟ್ಟು ಸರ್ಕಾರಿ ನೌಕರರು ಲ್ಯಾಂಡ್ ಮಾಡೋ ಏನು ಮತ್ತು ಮಹಿಳಾ ಕಟ್ಟಡ ವ್ಯವಸ್ಥೆ ವೈಯಕ್ತಿಕ ಕೆಲಸಗಳಿರ್ತಾರೆ. ಯಾವಾಗ ಬೇಕು ಮೀಟಿಂಗ್ ಕರೆಯೋದು ಸಾಲದು ಅಂತ ನೈಟ್ ಟೈಮಲ್ಲಿ ಮೀಟಿಂಗ್ ಕರೆಯೋದು, ಮೀಟ್ ಹಾಕೋದು, ಅದರಿಂದ ಮಾನಸಿಕವಾಗಿ ಕುಗ್ಗೋಗಿದ್ದಾರೆ. ಕೊಡೋಕ್ಕಾಗ ಮತ್ತು ಈ ಥರ ಒತ್ತಡದಿಂದ ಮಹಿಳಾ ಕೌಟುಂಬಿಕತೆಯಿಂದ ವಿಚಾರಿಸ್ತಾರೆ. ತುಂಬ ತುಂಬ ಅಂದರೆ ಅದು ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ. ಎಲ್ಲ ಮೂಲಭೂತ ಸೌಲಭ್ಯ ಕೊಡಿ, ಸೌಲಭ್ಯ ಕೊಟ್ಟು ಕೆಲಸ ಕೊಡಿ. ಮತ್ತು ಪ್ರಮೋಷನೇ ಆಗಲಿ. ನಮ್ಮಲ್ಲಿ ಸುಮಾರು 15-25 ವರ್ಷ ಸರ್ವಿಸ್ ಮಾಡಿರೋರಿದ್ದಾರೆ. ಅವ್ರಿಗೂ ಒಂದು ಪ್ರಮೋಷನ್ ಆಗಲಿ, ಯಾವುದೇ ವ್ಯವಸ್ಥೆ ಇಲ್ಲ, ಕೆಲಸಕ್ಕೆ ವ್ಯವಸ್ಥೆ ಕೊಡಲ್ಲ. ಹಾಗಾಗಿ ಸರ್ಕಾರದಲ್ಲಿ ಮನವಿ ಮಾಡೋದೇನೆಂದರೆ ಮೂಲಭೂತ ಸೌಕರ್ಯನ ಕೊಡಿ, ಕೆಲಸ ನಮ್ಮ ಸೌಲಭ್ಯ ಕೊಡೋವರೆಗೂ ಮತ್ತು ಸರ್ಕಾರದ ಮತ್ತು ನಮ್ಮ ಸಂಘದ ನಿರ್ದೇಶನದ ಮೇರೆಗೆ ನಮ್ಮ ಸೌಲಭ್ಯ ಕೊಡೋವರೆಗೂ ನಾವು ನಮ್ಮ ಹೋರಾಟನ ಮುಂದುವರಿಸ್ತೀವಿ ಅಂತ ಕೇಳ್ಕೊಳ್ತೀವಿ. ಸಬಿಹಾ ಬಾನು ಅಂತ. ನಮಸ್ಕಾರ. ಈ ದಿನ ಏನು ರಾಜ್ಯ ಸಂಘದ ನಿರ್ದೇಶನದಂತೆ ನಾವು ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ವತಿಯಿಂದ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಬೇಡಿಕೆಗಳು ಇಷ್ಟೇ. ಸರ್ಕಾರ ಏನು ಈಗ 5 ಆ್ಯಪ್ಗಳನ್ನು ಪ್ರಸ್ತುತ ಸ್ಥಿತಿನಲ್ಲಿ 5 ಆ್ಯಪ್ಗಳು ಹಾಗೂ ಒಟ್ಟಾರೆಯಾಗಿ ನಾವು 21 ಆ್ಯಪ್ಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಸೊ 21 ಆ್ಯಪ್ಗಳಲ್ಲೂ ಕೂಡ ಒಂದೇ ಬಾರಿಗೆ ಪ್ರೋಗ್ರೆಸ್ ರಿಪೋರ್ಟನ್ನು ಕೇಳೋದು, ಅದು ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳ ಮೇಲೆ ಅತಿ ಹೆಚ್ಚಿನ ಒತ್ತಡ ಬೀಳ್ತಿದೆ. ಸೊ ನಾವು ಸರ್ಕಾರಕ್ಕೆ ಹೇಳೋದಿಷ್ಟೇ, ನಾವು ಕೆಲಸ ಮಾಡಲ್ಲ ಅಂತ ನಾವು ಸರ್ಕಾರಕ್ಕೆ ಹೇಳ್ತಾ ಇಲ್ಲ. ನಮಗೆ ಸಮಯ ಕೊಡಿ, ಒಂದು ಆ್ಯಪ್ ಆದಮೇಲೆ ಇನ್ನೊಂದು ಆ್ಯಪನ್ನು ಕೆಲಸ ಮಾಡೋ ರೀತಿ ನಮಗೆ ಅವಕಾಶ ಮಾಡಿಕೊಡಿ. ಇದರಿಂದ ನಮಗೂ ಕಾರ್ಯದೊತ್ತಡ ಕಡಿಮೆ ಆಗುತ್ತೆ ಮತ್ತು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳ್ತೀವಿ. ಎಸ್ಪೆಷಲಿ ನಮ್ಮ ಮಹಿಳಾ ನೌಕರರಿಗೂ ಸಮೇತ ಈ ಫೀಲ್ಡ್ ವರ್ಕು ಹೋದಾಗ ಕೆಲವೊಂದು ಸಮಸ್ಯೆಗಳಾಗ್ತಿದೆ. ಇದು ಸರ್ಕಾರದ ಗಮನಕ್ಕೆ ತರಬಯಸ್ತೀವಿ. ಸೊ ನಾವು ಕೇಳ್ಕೊಳ್ಳೋದಿಷ್ಟೇ, ಈ ಆ್ಯಪ್ಗಳಿಂದ ಏನು ಕಾರ್ಯಭಾರ ಒತ್ತಡ ಆಗಿದೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ನಮ್ಗಳಿಗೆ ಒತ್ತಡ ರಹಿತವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತು ನಮಗೆ ಮೇಯ್ನ್ ಪದೋನ್ನತಿ ಒಂದು ಸಿಗ್ತಾ ಇಲ್ಲ, ಟೈಮ್ ಟು ಟೈಮ್ ಪದೋನ್ನತಿ ಸಿಗ್ತಾ ಇಲ್ಲ, ಅದೊಂದಾಗಬೇಕು. ಮತ್ತು ನಮಗೆ ಮೂಲಭೂತ ಸೌಕರ್ಯಗಳು ಕೊಡಬೇಕು. ಏನಂತಂದರೆ ಈ ಡಾಟಾ ಎಂಟ್ರಿ ಮಾಡಲಿಕ್ಕೆ ನಮಗೆ ಕೆಲವರಲ್ಲಿ ಕಂಪ್ಯೂಟರ್ಸು ಲ್ಯಾಪ್ಟಾಪ್ಸು ಇರಲ್ಲ. ಮತ್ತು ಆಫೀಸ್ ಅಂತ ಕೇಳ್ತಿದ್ದಾರೆ, ಅದಕ್ಕೂ ಕೂಡ ಕಂಪ್ಯೂಟರ್ಸು ಲ್ಯಾಪ್ಟಾಪ್ಸು ಬೇಕಾಗುತ್ತೆ. ಮೇಲಾಗಿ ಮೊಬೈಲ್ ಆ್ಯಪ್ಗಳಲ್ಲಿ ಕೆಲಸ ಮಾಡಿ ಅಂತಾರೆ, ಮೊಬೈಲ್ಗಳು ಕೊಡ್ತಾ ಇಲ್ಲ. ಸ್ವಂತ ಮೊಬೈಲಲ್ಲೇ ವರ್ಕ್ ಮಾಡಬೇಕು, ಸ್ವಂತ ಇಂಟರ್ನೆಟ್ ಬಳಸಬೇಕು, ಎಲ್ಲ ಸ್ವಂತ ಇದರಲ್ಲೇ ಮಾಡಬೇಕು, ಅದರಲ್ಲೇ ಪ್ರೋಗ್ರೆಸ್ ಕೇಳ್ತಾ ಇರ್ತಾರೆ. ಇದೆಲ್ಲದ್ರ ಪರವಾಗಿ ಇದೆಲ್ಲದರ ವಿರುದ್ಧನೇ ನಾವು ಕೇಳ್ತಾ ಇರೋದು. ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಿ, ಮತ್ತು ಒಂದು ಆ್ಯಪ್ ಆದಮೇಲೆ ಇನ್ನೊಂದು ಆ್ಯಪ್ನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಿ, ಒತ್ತಡ ರಹಿತವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಾಜ್ಯ ಸರ್ಕಾರವನ್ನು ನಾವು ಕೇಳ್ಕೊಳ್ತೀವಿ.